ಭೈರಪ್ಪನವರು ಆ್ಯಕ್ಚುಲಿ ಪ್ರಾರಂಭದಲ್ಲೇ ನಾಯಿ ನೆರಳು ಧರ್ಮಶ್ರೀ ಮುಖ್ಯವಾಗಿ ಅಲ್ಲಿ ಹಿಂದೂ ಕ್ರಿಶ್ಚಿಯನ್ ಆ ಒಂದು ಸಿಸನ್ ಇದೆಯಲ್ಲ ಅದನ್ನು ತಗೊಂಡಾಗಲೇ ಅವರು ಒಂದು ಇಂಪ್ರೆಷನ್ ಕೊಟ್ಟರು ಆಯಿತಾ. ಅವರ ಒಂದು ತಾತ್ವಿಕ ಚಿಂತನೆಗಳು ಹೇಗಿವೆ ಅಂತ. ಮತ್ತು ವಂಶವೃಕ್ಷ ಮತ್ತು ಇದು ಸಂಸ್ಕಾರ ಒಂದೇ ಸಮಯದಲ್ಲಿ ಬಂದದ್ದು. ವಂಶವೃಕ್ಷದಲ್ಲಿ ಬಂದಂಥ ವಿಷಯಗಳು ಅದೂ ಸಹ ಏನಾಗಿದೆ, ಭೈರಪ್ಪನವರ ಚಿಂತನೆಗಳು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇವೆ ಅಂದ್ಕೊಂಡು ಒಂದು ಇದನ್ನು ಇದು ಮಾಡೋದು. ಹಾಗೆ ಹೋಗ್ತಾ ಏನಾಗಿದೆ, ಆಗ ಅನಂತಮೂರ್ತಿಯವರೆಗೂ ಭೈರಪ್ಪನವರು ಅವರಿಬ್ಬರು ಎರಡು ಬೇರೆ ಬೇರೆ ಧ್ರುವಗಳು ಕನ್ನಡ ಸಾಹಿತ್ಯದ್ದು ಅನ್ನೋದು ಒಂಥರ ಇದಾಗ್ಬಿಡ್ತು. ಅದು ಅನಂತಮೂರ್ತಿಯವರ ವಿಚಾರಕ್ಕೆ ಹೆಚ್ಚು ಪ್ರಾಧಾನ್ಯತೆ ಯಾಕೆ ಸಿಕ್ತು ಅಂತ ಹೇಳಿದ್ರೆ, ಅವರು ಇಲ್ಲಿ ಕರ್ನಾಟಕದ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಟೀಚರ್ ಆಗಿದ್ದರು. ಅವ್ರಿಗೊಂದು ವಿದ್ಯಾರ್ಥಿ, ಅವರನ್ನೇ ಮೆಚ್ಚುವಂಥ ಒಂದು ವಿದ್ಯಾರ್ಥಿ ವರ್ಗ ಅವ್ರು ಸೃಷ್ಟಿಯಾಗಿಬಿಟ್ಟಿತ್ತು. ಭೈರಪ್ಪನವರು ಹೊರಗಿದ್ದರಿಂದ ಅವ್ರಿಗಿದ್ದದ್ದು ಓದುಗ ವರ್ಗ ಮಾತ್ರ. ಅವರನ್ನು ನೇರವಾಗಿ ನೋಡದೆ ಅವ್ರನ್ನ ಇಷ್ಟಪಟ್ಟಂಥ ಓದುಗ ವರ್ಗ ದೊಡ್ಡದಾಗಿತ್ತು ಇಲ್ಲಿ. ಹಾಗಾಗಿ ಭೈರಪ್ಪನವ್ರಿಗೆ ಅಭಿಮಾನಿ ಓದುಗ ವರ್ಗ ಸೃಷ್ಟಿಯಾಯಿತು. ಅನಂತಮೂರ್ತಿಯವರಿಗೆ ಮೆಚ್ಚಿನ ಶಿಷ್ಯ ವರ್ಗ ಸೃಷ್ಟಿಯಾಯಿತು. ಅದು ಮತ್ತು ಕೆಲವರು ಈ ವಿಷಯದಲ್ಲಿ ಏನಾಯಿತು ಅಂತ ಅರ್ಲಿ 70s ಬಂದಾಗ ಇವರಿಬ್ಬರದು ಒಂಥರ ಬೇರೆ ಬೇರೆ ಇದು ಬಂದಾಗ ಅನಂತಮೂರ್ತಿಯವರ ಕೆಲವು ವಿಷಯಗಳನ್ನ ಭೈರಪ್ಪನವರು ನೇರ ಅಟ್ಯಾಕ್ ಮಾಡಿದ್ರು. ಕನಕಪುರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅವರು ಅಧ್ಯಕ್ಷೀಯ ಭಾಷಣವನ್ನು ಮಾಡ್ತಾ ಭೈರಪ್ಪನವರು ಏನು ಹೇಳಿದ್ರು, ಅನಂತಮೂರ್ತಿಯವ್ರದ್ದು ಇದನ್ನು ತಗೊಂಡ್ರು, ಸನ್ನಿವೇಶಗಳನ್ನು ಬುಕ್ ತಗೊಂಡ್ರು. ಆ ಸನ್ನಿವೇಶಗಳು ಪುಸ್ತಕವನ್ನು ತಗೊಂಡು ಅದು ಇದು ಜೀನ್ ಪಾಲ್ ಸಾರ್ತರದು ಎಂಥದ್ದು ಸಿಚುವೇಶನ್ಸ್ದು ಅಲ್ಲಿಂದ ಕದ್ದಿರೋ ಮಾಲು ಪೂರ್ತಿಯಾಗಿ ಅಂತ ಹೇಳಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ಆ ಸಿಚುವೇಶನ್ದ ಕೆಲವು ಪ್ಯಾರಾಗ್ರಾಫ್ಗಳನ್ನ ಅನಂತಮೂರ್ತಿಯವ್ರ ಬುಕ್ಕಿಂದ ಕೆಲವು ಪ್ಯಾರಾಗ್ರಾಫ್ಗಳನ್ನ ಎರಡನ್ನೂ ಪಕ್ಕ ಇಟ್ಟು ಹೇಳೇ ಬಿಟ್ರು ಆಯಿತಾ. ಆಗೇನಾಗಿದೆ, ಅನಂತಮೂರ್ತಿಯವರು ಕೃತಿಚೌರ್ಯ ಮಾಡಿದ್ದಾರೆ ಅಂತ ಗೊತ್ತಾದಾಗ ನಿಜವಾಗಿಯೂ ಒಂದು ಇದನ್ನ ಎಂಥದ್ದು ಬರಹಕ್ಕಾಗಿ ಒಬ್ಬ ವ್ಯಕ್ತಿ ಲೇಖನ ಇಷ್ಟಪಡೋರು ಏನು ಮಾಡಬೇಕು, ಆಗ ಅನಂತಮೂರ್ತಿಯವ್ರನ್ನ ಯಾಕೆ ಹಿಂಗೆ ಮಾಡಿದ್ರು ಅಂತ ಬೇಜಾರು ಮಾಡ್ಕೋಬೇಕಾಗಿತ್ತು. ಆದ್ರೆ ಮಾಡ್ಕೊಳ್ಳಿಲ್ಲ. ನಮ್ಮ ಗುರುಗಳ ಬಗ್ಗೆ ಈ ಥರ ಮಾತಾಡಿದ್ರಲ್ಲ ಭೈರಪ್ಪರು ಅಂತ ಅವ್ರನ್ನ ಹೊಡೆಯೋದು ಹೋದ್ರು ಆಯಿತಾ. ಅಂದರೆ ಸತ್ಯ ಹೇಳಂದ್ರೆ ಒಂದ್ಸಲ ಅದು ಅನಂತಮೂರ್ತಿಯವ್ರನ್ನ ಪೀಠದ ಮೇಲೆ ಕೂರಿಸಿದ್ಮೇಲೆ ಆ ಪೀಠಕ್ಕೆ ಅವರು ಅರ್ಹ ಅಲ್ಲ ಅಂತಂದ್ರೂ ಸಹ ಅವ್ರನ್ನ ಇಳಿಸಬಾರದು ಆಯಿತಾ. ಅವ್ರ ವಿರುದ್ಧ ಯಾರೂ ಮಾತಾಡಬಾರ್ದು ಆಯಿತಾ. ಮಾತಾಡಿದವ್ರನ್ನ ಭೈರಪ್ಪನವರು ಮಾತಾಡಿದ್ರಿಂದ ಅವ್ರನ್ನ ಇನ್ನೂ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ಸುಮತೀಂದ್ರ ನಾಡಿಗ ಅಟ್ಯಾಕ್ ಮಾಡಿದ್ರು ಶುರುವಿನಲ್ಲಿ ಆಯಿತಾ. ಹೇಗೆ ಅಂತ ಹೇಳಿದ್ರೆ, ಮ್ಯಾಲಮೂಡ್ ದ ಮೌರ್ನರ್ ಅನ್ನೋ ಕತೆ, ಇದು ಅನಂತಮೂರ್ತಿ ಅವರ ಮೌನಿ ಕತೆಗೆ ಪ್ರೇರಕ ಅಂದ್ಕೊಂಡು, ಮತ್ತು ಇನ್ನು ಬೇರೆ ಬೇರೆಲ್ಲ ಬಂತು. ಸಂಸ್ಕಾರ, ಕಾಫ್ಕಾನ ದ ಟ್ರಯಲ್ ಅದರಿಂದ, ಮತ್ತು ಇವರು ಟಿ ಜಿ ರಾಗ ಅವ್ರದ್ದು ಶ್ರಾದ್ದದ ಅದರದ್ದು ಮಿಕ್ಸು, ಮತ್ತು ಇದು ಎಂಥದ್ದು ಭಾರತೀಪುರ ಅದು ರಾಮಚಂದ್ರ ಶರ್ಮಾ ಅವರ ದಂಗೆಯ ದಿನಗಳು ಅದರದ್ದು ಅಂತೆಲ್ಲ ಬಂದಾಗಲೂ ಸಹ, ಅಂದರೆ ಅನಂತಮೂರ್ತಿಯವರು ಅವರ ಸ್ವಂತ ಬರಹಗಳಲ್ಲಿ ಈ ರೀತಿ ಒಂಥರ ಬೇರೆ ಛಾಪು ಇದೆ ಅಂತಂದಾಗಲೂ ಸಹ, ಅಂದರೆ ಯಾವ ಕಾರಣಕ್ಕಾಗಿ ಅವ್ರನ್ನ ದೊಡ್ಡ ಲೇಖಕರು ಅಂತ ನಾವು ಪೀಠದ ಮೇಲೆ ಕೂರಿಸುವೋ ಅಂಥ ಒಳ್ಳೆ ಗುಣ ಅವರಲ್ಲಿ ಇಲ್ಲ ಅಂದಾಗಲೂ ಸಹ ಅವರ ಅಭಿಮಾನಿ ವರ್ಗ ಅದನ್ನು ಒಪ್ಪಿಕೊಳ್ಳದೆ ಅವ್ರನ್ನ ಇದನ್ನು ಭೈರಪ್ಪನವ್ರನ್ನ ಹೊಡೆಯೋಕೆ ಹೋದ್ರು. ಮತ್ತು ಅದನ್ನು ಕನ್ನಡ ಪ್ರಭಾದಲ್ಲಿ ಮ್ಯಾಲಮೂಡ್ದು ಮೌರ್ನರು ಮತ್ತು ಇದು ಅನಂತಮೂರ್ತಿಯವರ ಮೌನಿನ ಎರಡನ್ನೂ ಪಕ್ಕ ಇಟ್ಟ ಪಬ್ಲಿಷ್ ಮಾಡಿಬಿಟ್ಟ ಇವ್ರನ್ನ ಎಂಥದ್ದು ಸುಮತೀಂದ್ರ ನಾಡಿಗರನ್ನು ಅಟ್ಯಾಕ್ ಮಾಡಿದ್ರು. ಅದರ ನಾಡಿಗರು ಕಾಂಪ್ರಮೈಸ್ ಮಾಡ್ಕೊಂಡಾಮೇಲೆ ಸುಮ್ಮನೆ ತಮಾಷೆಗಷ್ಟೇ ನಾನು ಬರೆದದ್ದು, ನನಗೆ ಅವರು ಅನಂತು, ಅವ್ರಿಗೆ ನಾನು ಸುಮತಿ ಅಂತ ತಿಪ್ಪೆ ಸಾರಿಸ್ಬಿಟ್ರು. ಭೈರಪ್ಪನವ್ರು ತಿಪ್ಪೆ ಸಾರಿಸೋಕೆ ರೆಡಿಯಾಗಿರಲಿಲ್ಲ ಆಯಿತಾ. ಈ ಕಾರಣಕ್ಕಾಗಿ ಅವ್ರು ಇನ್ನು ಅದೇನಿದೆ ಆಗ ಒಂದು ಪಕ್ಕ ಒಂದು ಈ ಕಡೆ ಒಂದು ಕ್ಯಾಂಪ್ಗಳಾಗೋದು. ಈ ಕಾರಣಕ್ಕಾಗಿ ಅನಂತಮೂರ್ತಿಯವ್ರನ್ನ ಯಾರು ಇಷ್ಟಪಟ್ಟರು ಅವರೆಲ್ಲ ಭೈರಪ್ಪನವ್ರನ್ನ ಇದು ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ತುಂಬ ಸಮಯ ತಗೊಂಡ್ಬಿಟ್ವ ನಾವು, ಏನು ತೊಂದರೆ ಇಲ್ಲ ತಾನೆ. ಕೆಲವರು ತುಂಬ ದೂರ ಹೋಗ್ಬೇಕಾ ಹೌದಾ ಇದು. ಆದರೆ ಭೈರಪ್ಪನವರು ಏನಾಗಿದೆ ಅದು ಹೇಳ್ತೀನಿ ಕೇಳಿ. ಅವ್ರೇನಾಗಿದೆ ಆ್ಯಕ್ಚುಲಿ ಇದು ಎಂಥದ್ದು, ನಾವು ಭೈರಪ್ಪನ ಎಂಥ ಒಂದು ದೊಡ್ಡ ಗುಣ ಇದೆ ಅಂತ ಹೇಳಿದ್ರೆ, ಅವರು ಅದನ್ನು ಗುರುತಿಸಿ ನನ್ನ ಬರಹಗಳಲ್ಲಿರೋದನ್ನು ಸಹ ಅವರು ಗುರುತಿಸಿದ್ರು. ಫಸ್ಟ್ ಟೈಮ್ ಅವರನ್ನೇ ಭೇಟಿಯಾದದ್ದು ನಾನು ಒಂದು 2014ನಲ್ಲಿ. ಅದು ಪಾರ್ವತಿ ಪಿಟಗಿ ಅಂತ ಕಾದಂಬರಿಕಾರ್ತಿ, ನಿಮಗೆಲ್ಲ ಗೊತ್ತಿದೆ. ಅವರು ಒಂಥರ ಮೈಸೂರಿಗೆ ಬಂದರು. ಅವರು ಭೈರಪ್ಪನವರು ದೊಡ್ಡ ಅಭಿಮಾನಿ. ಸರಿ, ಬಂದು ಭೈರಪ್ಪನವ್ರ ಮನೆಗೂ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, ಅವ್ನು ಭೇಟಿಯಾಗಿ ಹೋಗಬೇಕು. ನಮ್ಮ ಮನೆಗೆ ಉಳ್ಕೊಂಡ್ರು, ಹೋಗೋಣ ಅಂದರು. ನನಗೇನು ಕೆಲಸ, ನಾನೇ ಬರಬೇಕು ಅಲ್ಲಿಗೆ, ನನ್ನೇನೇನು ಕರೆದಿಲ್ಲ, ಮತ್ತು ನಾನೇನು ಬರ್ತೀನಿ ಅಂತ ಅವ್ರಿಗೆ ಹೇಳಿಲ್ಲ. ನೀನು ಹೋಗಿದ್ದು ಬಾ ಅಂತೆ ಆಯಿತಾ. ಇಲ್ಲ ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ಹೊರಟೆ ನಾನು. ಅವ್ರ ಮನೆಗೆ ಹೋದ್ವಿ. ಅದು ಅವ್ರದ್ದು ಅಸಿಸ್ಟೆಂಟ್ ಒಬ್ರು ಇರ್ತಾರೆ, ಅವರು ಒಳಗೆ ಕರೆದ್ರು, ಕೂತ್ಕೊಂಡ್ವಿ. ಭೈರಪ್ಪನವ್ರು ಬಂದರು, ಪಾರ್ವತಿ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ನನ್ನ ಕಡೆ ನೋಡಿದ್ರು. ನೀವು ಪ್ರೇಮಶೇಖರ್ ಅಲ್ವಾ ಅಂದರು. ಹೌದು ಸರ್ ಅಂತಂದೆ. ನಿಮ್ಮ ಲೇಖನಗಳನ್ನು ನಾನು ಓದ್ತೇನೆ ಅಂತ ಶುರು ಮಾಡಿದ್ರು.
ಮುಂದಿನ 2 ಗಂಟೆ ಬರೀ ನಾವು ಇದ್ರ ಬಗ್ಗೆ ಮಾತಾಡಿದ್ರೆ ವಿನ ಪಾರ್ವತಿ ಅವ್ರ ಕಡೆ ಅವರು ನೋಡ್ಲೇ ಇಲ್ಲ. ಪಾರ್ವತಿ ಹಿಂಗೆ ನೋಡ್ತಾರೆ, ಹಂಗೆ ನೋಡ್ತಾರೆ, ಅಲ್ಲಿ ನೋಡ್ತಾರೆ, ಹಿಂಗೆ ನೋಡ್ತಾರೆ. ಆಯ್ತಾ? ಆವಾಗಿಂದ ಭೈರಪ್ಪನವ್ರಿಗೂ ನನಗೂ ಆತ್ಮೀಯತೆ ಶುರುವಾಗೈತು. ಆಮೇಲೆ ಪಾರ್ವತಿ ಹೇಳಿದ್ರು, ಹಿಂಗೆಲ್ಲಿಗೆ ಹೋದ್ರು ನಿಮ್ಮ ಜೊತೆಲಿ ಕರ್ಕೊಂಡೋಗಲ್ಲ. ಆಮೇಲೆ ಕರ್ಕೊಂಡೋದ್ರು, ಅದು ಬೇರೆ ವಿಷಯ. ಆದರೆ ಭೈರಪ್ಪನವರು ಆ ಮೂಲಕ ನನ್ನ ಬರಹಗಳಿಗೂ ಅವ್ರು ನಾನು ತಪ್ಪದೇ ಓದ್ತೀನಿ ಅಂತ ಉಳಿದವ್ರಿಗೂ ಹೇಳಿ ಪ್ರೋತ್ಸಾಹ ಕೊಟ್ಟರು. ಅವ್ರ ಜೊತೆಯಲ್ಲಿ ನಮ್ಮ ಇವರು ಶಿವರಾತ್ರೀಶ್ವರ ಸ್ವಾಮೀಜಿಗಳು, ಸುತ್ತೂರು ಸ್ವಾಮೀಜಿಗಳು, ಅವರು ರೆಗ್ಯುಲರ್ ಆಗಿ ನನ್ನ ಆರ್ಟಿಕಲ್ನ ಓದ್ತಾ ಕಟ್ ಮಾಡಿ ಆಶ್ರಮದಲ್ಲಿ ಕೊಡ್ತಿದ್ರಂತೆ. ಅದನ್ನ ಆಕ್ಚುಲಿ ಒಂದ್ಸಲ ಮಲೆಯವರು ಗುರುಸ್ವಾಮಿಯವರು ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ಲೇಬೇಕು, ಅವ್ರಿಗೆ ಬನ್ನಿ ಬಂದ ಬಲವಂತವಾಗಿ ಕರ್ಕೊಂಡು ಹೋದಾಗ 10 ವರ್ಷದಿಂದ ಹೋದಾಗ ಅವ್ರು ಹೇಳಿದ್ರು ನಾನು ರೆಗ್ಯುಲರ್ ಆಗಿ ಓದ್ತೀನಿ ಅಂತ ಹೇಳ್ಬಿಟ್ಟು ಅವರು ಸಹ ನನ್ನ ಆರ್ಟಿಕಲ್, ನನ್ನ ಲೇಖನ ಪ್ರಚಾರ ಮಾಡಿ ನನಗೊಂದು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ನನ್ನ ಕಡೆ ಎಂಥದ್ದು ಈಗ ನನ್ನ ಬಗ್ಗೆ ಒಳ್ಳೆ ಮಾತಾಡುವಂಥ ದೊಡ್ಡ ಹೃದಯಗಳು ನನ್ನ ಪರವಾಗಿ ಇವೆ ಸರ್. ಹೀಗಾಗಿ ನನಗೆ ಕಳ್ಕೊಂಡದ್ರ ಬಗ್ಗೆ ನನಗೆ ಯಾವ ಚಿಂತೆ, ನಾನು ಗಳಿಸೋದು ಭಾಳ ದೊಡ್ಡದಿದೆ ಸರ್. ಈ ರೀತಿ ಬರೆದಿದ್ರೆ ನನಗೆ ಸುತ್ತೂರು ಶ್ರೀಗಳು, ಭೈರಪ್ಪನವರು ನನ್ನನ್ನು ಪ್ರೀತಿಸಿದ್ರು, ಇಷ್ಟಪಡ್ತಿದ್ರು. ಹೀಗಾಗಿ ನಾನು ಏನು ಕಳ್ಕೊಂಡದ್ದು ನನ್ನದು ಆಗಿರಲಿಲ್ಲ, ಅವರೆಲ್ಲ ಬಿಟ್ಬಿಡಿ ಆಯಿತಾ. ನಾನು ಈಗ ಗಳಿಸಿದ್ದಿದೆಯಲ್ಲ, ಇದು ನನ್ನ ಆಸ್ತಿ.